ನೀವು ಎಲ್ಲಿವರೆಗೆ ನಿಮ್ಮ ಹರಿಕೆಗಳು, ನಿಮ್ಮ ಬಾಯಿಯಿಂದ ಆಡುವ ಮಾತಿಗೆ ನೀವು ಮರೆದೇ ಕೊಡಬೇಕು. ನೀವು ದಿನನಿತ್ಯ ಇವತ್ತು ಮಾರ್ನಿಂಗ್ ಎದ್ದು ಪ್ರಾರ್ಥನೆ ಮಾಡಿ ದೇವರ ಸನ್ನಿಧಿಗೆ ಹೋಗಿ ಪ್ರಾರ್ಥನೆ ಮಾಡಿದಿ, ಮತ್ತೆ ಪ್ರಾರ್ಥನೆ ಮುಗ್ದಿಸ್ತಾನ ಬಾಯಿಂದ ಗಲೀಜು ಮಾತಾಡತ್ತೀರಿ, ಆ ಬಾಯಿಂದ ಇನ್ನೊಬ್ಬರಿಗೆ ಕೇರ್ ಮಾಡ್ತಾ ಇದ್ದಿ, ಆ ಬಾಯಿಂದ ಇನ್ನೊಬ್ಬರಿಗೆ ಸುಳ್ಳು ಸಾಕ್ಷಿ ಹೇಳತ್ತೀರಿ, ಆ ಬಾಯಿಂದ ಇನ್ನೊಬ್ಬರ ಹತ್ಯೆ ಮಾಡತ್ತೀರಿ. ನಿನಗೆ ಯಾವ ರೀತಿಯಾಗಿ ನಿನ್ನ ಪ್ರಾರ್ಥನೆ ಕೇಳಲ್ಪಡ್ತದ? ಕೇಳಲ್ಪಡುವುದಿಲ್ಲ. ನೀ ಆ ಬಾಯಿಂದ ದೇವರ ಮಾರ್ಗ, ದೇವರ ಸತ್ಯತೆ, ದೇವರ ನಿಜವಾದ ದೇವರಂತೆ ಅಂಗೀಕರಿಸಿ, ನನಗೆ ದೇವರೇ ಇವತ್ತು ಊಟ ಇಲ್ಲ, ನೀವು ಊಟ ಕೊಡುವಂತನಾಗಿದ್ದಿ, ನನ್ನ ಉಡುವ ಬಟ್ಟೆ ಇಲ್ಲ, ನನ್ನ ಬಟ್ಟೆ ಕೊಡುವನಾಗಿದ್ದಿ. ದೇವರು ಆಲ್ರೆಡಿ ಬರ್ದಿದ್ದಾನೆ ಮತ್ತಾಯನಲ್ಲಿ, ನೀನು ಊಟಕ್ಕಾಗಿ ಚಿಂತಿಸಬೇಡ, ಉಡುಪಿಗಾಗಿ ಚಿಂತಿಸಬೇಡ, ಕಾಗಿಗೆ ನೋಡು, ಹದ್ದಿಗೆ ನೋಡು, ಪ್ರಾಣಿ ಪಕ್ಷಿಗಳು ನೋಡು, ಅವು ಕುಣಿಸ್ತಾನೆ ಇಲ್ಲ. ಆ ಹೂಗಳಿಗೆ ನೋಡು, ಅವ್ ಹೆಂಗ ಉಕ್ಕಿ ಹದ್ದಿ ಬೆಳಿರತ್ತವ ಅಂತ ಹೇಳ್ತಾನೆ ದೇವರು. ಅದಕ್ಕಾಗಿ ಉಳ್ಳಕ್ಕೆ ಏನ್ ಬೇಕು, ತಿಲ್ಲಕ್ಕೆ ಏನ್ ಬೇಕಂತ ಈ ಲೋಕ ಜನರು ಖಾಲಿದೆ ಕೇಳ್ತಾ ಇದ್ದಾರೆ. ಆದ್ರೆ ನಿನ್ನ ರಾಜ್ಯಕ್ಕ, ನಿನ್ನ ಮಾರ್ಗಕ್ಕ, ನಿನ್ನ ನಿತ್ಯ ಜೀವ ಹೆಂಗ್ ಪಡಿಬೇಕು, ನಿನ್ ಪರಲೋಕ ರಾಜ್ಯಕ್ಕೆ ಹೆಂಗ ಹೋಗ್ಬೇಕು ದೇವ್ರ ಅಂತೇಳಿ ಯಾರು ಕೇಳೋದಿಲ್ಲ. ಎಲ್ಲರಿಗೆ ಏನಾಗ್ಯದ, ನಾಶನದ ಮಾರ್ಗಕ್ಕೆ ಹೋಗುವಂತೆ ಇಷ್ಟವಾಗಿದೆ, ದೇವರ ಮಾರ್ಗಕ್ಕೆ ಹೋಗುವುದಕ್ಕೆ ಯಾರಿಗೂ ಇಷ್ಟ ಇಲ್ಲ. ನೋಡುವಾಗ ಇಷ್ಟೆಲ್ಲ ಕಾರ್ಯಗಳು ನೋಡುವಾಗ ದೇವರು ಎಲ್ಲಿದ್ದಾನೆ? ಎಲ್ಲಿಲ್ಲ. ನಾವು ಸಾಮ್ಯ ರೂಪ ನೋಡ್ತೇವೆ. ಆ ಅಂಜೂರ ಮರ ಏನ್ ಮಾಡ್ತಾನ ದೇವರು, ಆ ಸಾಮ್ಯ ರೂಪದ ನೋಡ್ತೇವೆ. ಅಂಜೂರ ಮರ ಏನ್ ಮಾಡ್ತಾನ, ಆ ಮನೆ ಯಜಮಾನನ ಹೋಗಿ ಆಳಿಗೆ ಏನಂತಾನ, 3 ದಿವಸ 3 ವರ್ಷವಾಯ್ತು ಇದಕ್ಕೆ ಫಲನೇ ಕೊಡ್ತಾ ಇಲ್ಲ, ಇದಕ್ಕೆ ಕಡ್ದು ಹಾಕು ಅಂತ ಹೇಳಿ ಯಜಮಾನನ ಹೇಳುವಂತನಾಗಿದ್ದಾನೆ. ಆದರೆ ಆ ಆಳಿಗೆ ಗೊತ್ತಿರ್ತದ, ಅಲ್ಲಿ ಕೆಲಸ ಮಾಡ್ತಾ ಇರ್ತಾನ. ಆ ಕೆಲಸ ಮಾಡಿದಾಗ ಆಳು ಏನಂತಾನ, ಗಣಿ ನನಗೆ 1 ವರ್ಷ ಟೈಮ್ ಕೊಡು, ಬರ ಈ ವರ್ಷ ತನ ಇದಕ್ಕೆ ಫಲ ಸಿಗಲಿಲ್ಲ ಅಂದ್ರೆ ನೀನ್ ಹೇಳಿದಂಗೆ ಮಾಡರಿ ಅಂತ ಹೇಳ್ತಾನ. ಅದಕ್ಕೆ ನೋಡಿರಿ ಇಲ್ಲಿ ಅದು ಏನ್ ಮಾಡ್ತದ, 3 ವರ್ಷದ ಫಲ ಸಿಕ್ಕಿಲ್ಲ ಅಂತ ಹೇಳಿ ಅದಕ್ಕೆ ಯಜಮಾನನು ಕಡಿಯುವಂತ ಪರಿಸ್ಥಿತಿಯಲ್ಲಿ ಇರ್ತಾನೆ. ಆದ್ರೆ ಆ ಆಳಿಗೆ ಗೊತ್ತಿರ್ತದ, ಆ ಕೆಲಸ ಮಾಡೋ ಆಳಿಗೆ ಇದಕ್ಕೆ ಏನೇನು ಪ್ರೋಟೀನ್ ಬೇಕು, ಏನು ವಿಟಮಿನ್ ಬೇಕು, ಇದಕ್ಕೆ ಎಷ್ಟು ನೀರ್ ಹಾಕಬೇಕು, ಯಾವ ರೀತಿ ಬೆಳೆದ್ರೆ ಫಲ ಕೊಡ್ತದ ಅಂತ ಹೇಳಿ 1 ವರ್ಷದ ಟೈಮ್ ತಗೋತಾನ. ತಗೊಂಡು ಏನ್ ಮಾಡ್ತಾನ, ಅದು 1 ವರ್ಷದಲ್ಲಿ ಅದು ಫಲ ಕೊಡುವಂತೆ ಮಾಡ್ತಾನೆ. ಅದೇ ಆ ದೇವರು, ಸರ್ವಶಕ್ತನಾದ ದೇವರು ಆ ಯಜಮಾನನಾಗಿದ್ದಾನೆ. ಆ ಆಳೆ ಯೇಸು ಕ್ರಿಸ್ತನಾಗಿದ್ದಾನೆ. ಆ ಮರವೇ ನಾವಾಗಿದ್ದೇವೆ. ಆ ಮರ ನಾವು ಫಲ ಕುಡಿಲಿಲ್ಲ ಅಂದ್ರೆ ಏನ್ ಮಾಡ್ತಾನ, ದೇವರು ಕಡ್ದು ಹಾಕುವಂತನಾಗಿದ್ದಾನೆ. ಆದರೆ ಆಳು ಏನ್ ಮಾಡ್ತಾನ, ಇದು ಕುಣಿಸಿ ತಿರಿಸಿ ಇದಕ್ಕೇನು ವಿಟಮಿನ್ ಬೇಕು ಎಲ್ಲ ಕೊಡ್ತಾನ. ಅದೇ ದೇವರನ್ನು, ಯೇಸುವನ್ನು ನಾವು ಹೃದಯದಲ್ಲಿ ಆರಿಸಿಕೊಂಡು ಆತನ ವಾಕ್ಯದ ಮೇಲೆ ನಡೆದಿ, ಯೇಸು ನಮಗಾಗಿ ಬಂದನ, ಆತ ನಮ್ಮ ರಕ್ಷಕನು, ನಾವು ಆತನ ನಿತ್ಯ ಮಾರ್ಗದಲ್ಲಿ ನಡಿಬೇಕಂದಾಗ ನೀವು ಆ ಮಂಜೂರ ಗಿಡ ಯಾವ ರೀತಿಯಾಗಿ ಫಲ ಕೊಡ್ತಲ್ಲ, ನಾವು ಫಲ ಕೊಡ್ತೇವೆ.